ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನಮ್ಮತ್ತೆ ಮನೆಯಲ್ಲಿ ಪಡ್ಲಿಗೆ ಸೇವೆ ಅಂಥೇಳಿ ಮಾಡ್ತಾರೆ. ಸೊ ಎಲ್ಲಮ್ಮ ದೇವರಿಗೆ ಪಡ್ಲಿಗೆ ತುಂಬೋದು ಅಂಥೇಳಿ ಈ ಸೇವೆಯನ್ನು ಮಾಡ್ತಾರೆ. ಎಲ್ಲರೂ ಏನು ಎಲ್ಲಮ್ಮ ದೇವರನ್ನ ಹೊತ್ತಿರುತ್ತಾರೋ ಅವರು ಈ ಥರ ಈ ದಾವಣದ ಹುಣ್ಣಿಮೆ ಅಂಥೇಳಿ ಬರುತ್ತಲ್ಲ, ಆವಾಗ ದೇವ್ರ ಗುಡ್ಡಕ್ಕೆ ಹೋಗಿ ಅವಳ ಪೂಜೆಯನ್ನು ಮಾಡಿ ಅಲ್ಲಿ ಕೂಡ ಪಡ್ಲಿಗೆ ಸೇವೆಯನ್ನು ಮಾಡಿರ್ತಾರೆ. ಹಾಗೆಯೇ ಮನೆಗೆ ಬಂದು ಪಡ್ಲಿಗೆ ಸೇವೆಯನ್ನು ಕೂಡ ನೆರವೇರಿಸ್ತಾರೆ. ಸೊ ಆ ಪಡ್ಲಿಗೆಗಳಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆಯೇ ಆ ಪಡ್ಲಿಗೆಗೆ ಅಕ್ಕಿ, ತರಕಾರಿಗಳು ಏನೇನಿರುತ್ತೋ ಅವನ್ನೆಲ್ಲ ಹಾಕಿರ್ತಾರೆ. ಅಂತ ಹೇಳಿದರೆ ಬದನೆಕಾಯಿ, ಸೌತೆಕಾಯಿ, ಗಜರಿ, ಬೀನ್ಸು ಮತ್ತು ಯಾವ ಥರದ್ದಾದರೂ ಒಂದು ಸೊಪ್ಪನ್ನು ಹಾಕಿ ಅದಕ್ಕೆ ಪಡ್ಲಿಗೆಯನ್ನು ತುಂಬ್ತಾರೆ. ಸೊ ಅಕ್ಕಿಯನ್ನು ಹಾಕ್ತಾರೆ. ಅಕ್ಕಿನ ಯಾವಾಗಿದ್ರೂ 5 ಸರಿ ನೀವು ಹಾಕಬೇಕಾಗತ್ತೆ. ನಿಮ್ಮ ಕೈಗೆ ಎಷ್ಟು ಬರುತ್ತೋ ಅಷ್ಟು ಅಕ್ಕಿನ ನೀವು ಈ ಥರ 5 ಸರಿ ಹಾಕಬೇಕಾಗತ್ತೆ. ಅದಾದಮೇಲೆ ಇದಕ್ಕೆ ತರಕಾರಿ ಮತ್ತು ಎಡೆಗಳನ್ನೆಲ್ಲ ಇಡ್ತಾರೆ. ಸೊ ಅಡುಗೆ ಮಾಡಿರುವಂಥ ಪದಾರ್ಥಗಳನ್ನೆಲ್ಲ ಇಲ್ಲಿ ಇಟ್ಟು ಪೂಜೆನ ಮಾಡ್ತಾರೆ. ಸೊ ಆ ಕ್ಲಿಪ್ ಕೂಡ ಮಿಸ್ ಆಗಿದೆ. ಸೊ ನಾನು ಇಷ್ಟೇ ವಿಡಿಯೋನ ಮಾಡಿಕೊಂಡೆ. ಅದಾದಮೇಲೆ ಪಡ್ಲಿಗೆ ಎಲ್ಲ ತುಂಬಿದ ಮೇಲೆ ದೀಪ ಎಲ್ಲ ಹಚ್ಚಿ ಮನೆ ದೇವರಿಗೆ ಮತ್ತು ಪಡ್ಲಿಗೆಲ್ಲ ಉದಿನ ಕಡ್ಡಿ ಎಲ್ಲ ಬೆಳಗಿ ಪೂಜೆಯನ್ನು ಮಾಡ್ತಾರೆ. ಸೊ ಅದಾದಮೇಲೆ ಜೋಗತಿಯಮ್ಮರು ಕೂಡ ಉಡಿಯನ್ನು ತುಂಬಿ ಅವ್ರಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಜೋಗತಿಯಮ್ಮರೆಲ್ಲ ಸೇರಿ ಯಾವ ಥರ ಜೋಗನ ಹಾಕ್ತಾರೆ ಅಂಥೇಳಿ ನಿಮಗೆ ತೋರಿಸ್ತೇನೆ ನೋಡ್ರಿ. ಕೇಳಿದ್ರಲ್ಲ, ಈ ಥರ ಜೋಗನ್ನು ಹಾಕೋಂಥ ಪರಶುರಾಮನ್ನ ಕಳಿಸ್ತಾರೆ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ.